ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಡಿಪ್ಲೊಮಾ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಳ್ಳಿಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕಾಗ್ತೈತಿ, ಕಂಪಲ್ಸರಿ ಯಾವ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಬೇಕು, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಈ ಚಾನಲನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಪ್ರವೇಶ ಪಡೆಯಲು ಬೇಕಾಗಿರುವ ದಾಖಲೆಗಳು ಅಂದರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನೀವೇನು ಸಬ್ಮಿಟ್ ಮಾಡಬೇಕಾಗ್ತೈತಿ ಅಡ್ಮಿಷನ್ ಪ್ರೊಸೆಸ್ನಲ್ಲಿ ಅಂತಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಿದೆ. ಸೊ ಕಂಪಲ್ಸರಿ ಯಾವ ಕೊಡಬೇಕಂತಂಥೇಳಿ ಫಸ್ಟ್ ನಾನು ನಿಮ್ಗೆ ಹೇಳ್ತೀನಿ. ಅಂದರೆ ಕಡ್ಡಾಯ ಅಂತಂತೇಳಿ ಮೆನ್ಷನ್ ಮಾಡಿದಾರೆ ನೋಡಿರಿ. ಸೊ ಫಸ್ಟ್ SSLC ಮಾಸ್ ಕಾರ್ಡ್ ಅದು ಯಾವ ರೀತಿ ಇರಬೇಕಂದ್ರೆ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವರ ಕಡೆಯಿಂದ ಸೈನ್ ಆಗಿರಬೇಕು, ಸೀಲ್ ವಿತ್ ಸೈನ್. ಸೊ ಮುಖ್ಯೋಪಾಧ್ಯಾಯರಿಂದ ದೃಢೀಕರಿಸಲ್ಪಟ್ಟ SSLC ಮಾಸ್ ಕಾರ್ಡ ನೀವು ತೊಗೊಂಡು ಬರಬೇಕು. ಓಕೆ, ಕಡ್ಡಾಯವಾಗಿ. ನೆಕ್ಸ್ಟ್ ಮೂಲ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ TC. ಸೊ TC ಇರದೆ ಹೋದರೆ NOC ಇದು ಕಡ್ಡಾಯವಾಗಿ ನೀವು ಪ್ರೊಡ್ಯೂಸ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ ಕಡ್ಡಾಯವಾಗಿರೋದಂತೆ ಫಸ್ಟ್ ಕನ್ಸಿಡರ್ ಮಾಡ್ತೀನಿ ನಾನು. SSLCಯನ್ನು ಒಳಗೊಂಡ ಕನಿಷ್ಠ 5 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಮಿನಿಮಮ್ 5 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಅದರಲ್ಲಿ SSLCದೂ ಸ್ಟಡಿ ಸರ್ಟಿಫಿಕೇಟ್ ಇರಬೇಕಂತ ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಅದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯೊಂದಿಗೆ ನೀವು ಪ್ರೊಡ್ಯೂಸ್ ಮಾಡಬೇಕಂದ್ರೆ ಕಂಪಲ್ಸರಿ ಅದರ ಮೇಲೆ BO ಸೈನ್ ಮತ್ತು ಸೀಲ್ ಇರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು ಕಡ್ಡಾಯವಾಗಿದೆ ಅಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಸೊ ನೀವು ಸಪೋಸ್ ರಿಸರ್ವೇಷನ್ಗೆ ಅಪ್ಲೈ ಮಾಡಿದರೆ ಕಂಪಲ್ಸರಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕು. ಇದು ನಿಮಗೆ ಸ್ಕಾಲರ್ಶಿಪ್ಪಿಗೂ ಅಪ್ಲೈ ಮಾಡಲಿಕ್ಕೆ ಕಂಪಲ್ಸರಿ ಬೇಕಾಗ್ತೈತಿ ಮತ್ತು ಫೀಸ್ ಕನ್ಸೆಷನ್ಗೂ ನೀವು ಕ್ಲೇಮ್ ಮಾಡಲಿಕ್ಕೆ ಕಂಪಲ್ಸರಿ ಬೇಕಾಗ್ತೈತಿ. ನೆಕ್ಸ್ಟ್ ಇನ್ನೊಂದು ಕಡ್ಡಾಯವಾಗಿ ಮತ್ತೆ ಏನೇನು ನೀವು ಪ್ರೊಡ್ಯೂಸ್ ಮಾಡಬೇಕಂದ್ರೆ ತೊಗೊಂಡು ಬರಬೇಕಂದ್ರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಇತ್ತೀಚಿನ ಭಾವಚಿತ್ರ ಅಂದರೆ ರಿಸೆಂಟ್ ಫೋಟೋಸ್ ಎಷ್ಟಿರಬೇಕಂದ್ರೆ 6 ಫೋಟೋಸ್ ನೀವು ಕೊಡಬೇಕಾಗ್ತೈತಿ, ಅದು ಪಾಸ್ಪೋರ್ಟ್ ಸೈಜ್. ನೆಕ್ಸ್ಟ್ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸದ್ದು ಜೆರಾಕ್ಸ್ ಕಾಪೀಸ್ ಎಷ್ಟು ಸೆಟ್ ಇರಬೇಕಂದ್ರೆ 2 ಸೆಟ್ ಇರಬೇಕು. ಸಪೋಸ್ ನಿಮ್ಮದು SSLC ಇರ್ಬೋದು, ಮಾಸ್ ಕಾರ್ಡ್ ಮತ್ತು TC ಇರ್ಬೋದು, ಕಾಸ್ಟ್ ಆ್ಯಂಡ್ ರಿಸರ್ವೇಷನ್. ಸೊ ಯಾವುದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದಲ್ಲ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ದು 2 ಸೆಟ್ ಜೆರಾಕ್ಸ್ ನೀವು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ ಅಡ್ಮಿಷನ್ ಟೈಮ್ದಲ್ಲಿ. ಸೊ ಇದರ ಜೊತೆಗೆ ಇದು ನಾ ಕಂಪಲ್ಸರಿ ಇದ್ದದ್ದು ಹೇಳಿದ್ದೇನೆ. ಇದರ ಜೊತೆಗೆ ಉಳಿದದ್ದು ಅಂದರೆ ಯಾರಿಗೆ ಅಪ್ಲಿಕೇಬಲ್ ಇದೆಯಲ್ಲ ಅಪ್ಲಿಕೇಬಲ್ ಇದ್ದದ್ದು ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗ್ತಾವಲ್ಲ ಅವನು ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ಯಾವಂದರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿರಿ. ಸೊ ಇದು ಸಪೋಸ್ ರೂರಲ್ನಲ್ಲಿ ಸ್ಟಡಿ ಮಾಡಿದವರು ಅಂದರೆ ರೂರಲ್ ಏರಿಯಾದಲ್ಲಿ ಅದು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ಕಂಪಲ್ಸರಿ ಅಂದರೆ ನೀವು 10 ಇಯರ್ಸ್ ಕಲ್ತಿರಬೇಕು ರೂರಲ್ ಏರಿಯಾದಲ್ಲಿ. ಅದ್ರ ಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಅಂದರೆ ಕಂಪಲ್ಸರಿ BO ಸಿಗ್ನೇಚರ್ ಮತ್ತು ಸೀಲ ತೊಗೊಳ್ಬೇಕು. ಯಾರು ರೂರಲ್ಲಿಗೆ ಅಪ್ಲೈ ಮಾಡ್ತಿರಲ್ಲ, ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾರಲ್ಲ ಎಲಿಜಿಬಲ್ ಇದ್ದವರು ಕಂಪಲ್ಸರಿ BO ಸೈನ್ ತೊಗೋಬೇಕು. ನೆಕ್ಸ್ಟ್ ಕನ್ನಡ ಮೀಡಿಯಮ್ದಲ್ಲಿ ಯಾರು ಕ್ಲೇಮ್ ಮಾಡಿರ್ತಿರಲ್ಲ, ಯಾರಾದರೂ ಎಲಿಜಿಬಲ್ ಆಗಿದ್ದರೆ ಅದು ಫಸ್ಟು 10th ಸ್ಟ್ಯಾಂಡರ್ಡ್ ತನಕ ಕನ್ನಡ ಮೀಡಿಯಮ್ದಲ್ಲೇ ಕಲ್ತಿರಬೇಕು. ಅದ್ರ ಮೇಲೂ BO ಸಿಗ್ನೇಚರ್ ಕಂಪಲ್ಸರಿ ಇರಬೇಕು. ಮತ್ತು ನೆಕ್ಸ್ಟ್ ಉಳಿದದ್ದು ಯಾವಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಅದು ಯಾರ ಕಡೆ ಸೈನ್ ತೊಗೊಳ್ಬೇಕಂದ್ರೆ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಕಡೆಯಿಂದನೇ ಸೈನ್ ಇರಬೇಕು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಯ ಪ್ರಮಾಣ ಪತ್ರ ಯಾರಿಗೆ ಅಪ್ಲಿಕೇಬಲ್ ಆಗ್ತೈತಲ್ಲ ಅದು ರಿಸರ್ವೇಷನ್ಸ್ ಎಲ್ಲ ಯಾರು ಕ್ಲೇಮ್ ಮಾಡಿರ್ತಲ್ಲ ಅವರು ಅದನ್ನು ಪ್ರೊಡ್ಯೂಸ್ ಮಾಡಬೇಕು. ನೆಕ್ಸ್ಟ್ ವಿಶೇಷ ವರ್ಗದ ಪ್ರಮಾಣ ಪತ್ರ ಅಂದರೆ ಸ್ಪೆಷಲ್ ಕ್ಯಾಟಗರಿ ಅವರು ಅದು ಸರ್ಟಿಫಿಕೇಟ್ ಅದನ್ನು ಕ್ಲೇಮ್ ಮಾಡಿದರೆ ಪ್ರೊಡ್ಯೂಸ್ ಮಾಡಬೇಕಾಗ್ತೈತಿ. ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲೇನಿದೆಲ್ಲ ಲಿಸ್ಟ್, ಈ ಡಾಕ್ಯುಮೆಂಟ್ಸ್ ನೀವು ಅಡ್ಮಿಷನ್ ಟೈಮ್ದಲ್ಲಿ ಕಂಪಲ್ಸರಿ ನೀವು ಪ್ರೊಡ್ಯೂಸ್ ಮಾಡಬೇಕು. ಕಡ್ಡಾಯವಾಗಿ ಯಾವುದಿದೆಲ್ಲ ಕಡ್ಡಾಯವಾಗಿದ್ದು ಅಂತೂ ನೀವು ಕಂಪಲ್ಸರಿ ನೀವು ತೊಗೊಂಡು ಬರಲೇಬೇಕು. ಓಕೆ, ಸೊ ಈ ಡಾಕ್ಯುಮೆಂಟ್ಸ್ ನೀವು ಪ್ರೊಡ್ಯೂಸ್ ಮಾಡದೇ ಹೋದರೆ ಅಡ್ಮಿಷನ್ ಟೈಮ್ದಲ್ಲಿ ನಿಮಗೆ ಸೀಟ್ ಸಿಕ್ಕರೂ ಗೌರ್ಮೆಂಟ್ ಸೀಟ್ ಅಲಾಟ್ ಆದ್ರೂ ನೀವು ಸಪೋಸ್ ನೀವು ಈ
ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಫೇಲ್ ಆದರೆ ನಿಮ್ಮ ಅಡ್ಮಿಷನ್ನ ಕ್ಯಾನ್ಸಲ್ ಆಗ್ತೈತಿ. ಅದಕ್ಕೆ ಸರಿಯಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಹೊಂದಿಸ್ಕೊಂಡು ಯಾವ ಡೇಟ್ನಲ್ಲಿ ನಿಮಗೆ ಅಡ್ಮಿಷನ್ ಇದೆಯಲ್ಲ ಆ ಡೇಟಿಗೆ ಹೋಗಿ ಆ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ತೊಗೋಬೇಕು. ಯಾವುದು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತು ಈ ಮಾಹಿತಿ ಭಾಳ ಇಂಪಾರ್ಟೆಂಟ್ ಇದೆ ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲೂ ಶೇರ್ ಮಾಡಿರಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.